ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಈ ರೀತಿದು ಇದು ಶಾಲ್ಗಳೆಲ್ಲ ಮಾಡ್ಬೋದು. ಕ್ರೋಶೆ ಶಾಲ್ ಮಾಡ್ಬೋದು ಅಥವಾ ಟೇಬಲ್ ಕ್ಲಾತ್, ಈ ಥರ ಟೀಪಾಯ್ ಕವರ್, ಈ ಥರ ಏನಾದ್ರು ಮಾಡ್ಕೋಬೋದು. ಈ ರೀತಿಯ ಸ್ಟಿಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿ ಸ್ಟಿಚ್ನ ಮೇಲೆ ಒಂಥರ ಲೈನ್ ಥರ ಬರುತ್ತೆ, ಇದು ಜಡೆ ಥರ ಬರುತ್ತೆ. ತುಂಬ ಚೆನ್ನಾಗಿರೋಂತಹ ಡಿಸೈನು, ತುಂಬ ಸುಲಭವಾಗಿ ಮಾಡ್ಬೋದು. ಬಿಗಿನರ್ಸ್ ಫ್ರೆಂಡ್ಲಿ ಡಿಸೈನ್ ಇದು. ಕ್ರೋಶೆ ಶಾಲ್ ಡಿಸೈನ್ ಅಂತ ಹೇಳ್ಬೋದು ಇದು ನೀವು, ಅಥವಾ ಟೇಬಲ್ ಕ್ಲಾತ್ ಮಾಡೋದಾದ್ರೂ ಮಾಡ್ಬೋದು. ಇದೇ ಡಿಸೈನಲ್ಲಿ ಸುಲಭವಾಗಿ ಮಾಡುವಂತಹ ಡಿಸೈನ್ ಇದು. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ 4 ಪ್ಲೈ ವುಲನ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಆಮೇಲೆ 3.5 mm ಕ್ರೋಶೆ ಹುಕ್ಕು ತೊಗೊಂಡಿದ್ದೀನಿ. ಇದಕ್ಕೆ ತುಂಬ ಸುಲಭವಾಗಿ ಮಾಡೋಂಥದ್ದು. ಫಸ್ಟು ಈ ಥರ ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಸ್ಲಿಪ್ ನಾಟ್ ಮಾಡಿಕೊಂಡು ಬೇಸ್ ಚೈನ್ ಹಾಕ್ಕೋಬೇಕಾಗತ್ತೆ. ನೀವು ಫುಲ್ಲು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೀವು ಬೇಸ್ ಚೈನ್ ಹಾಕ್ಕೋಬೇಕು. 3M ಮಲ್ಟಿಪಲ್ಸು ಚೈನ್ಗಳು ಇರಬೇಕು. ಇದು ನೀವು ಎಷ್ಟೇ ಉದ್ದ ಹಾಕಿ ಅದ್ರ 3M ಮಲ್ಟಿಪಲ್ಸ್ ಇರಬೇಕು. ನೀವು ಎಷ್ಟು ದೊಡ್ಡ ಶಾಲ್ ಮಾಡ್ತೀರೋ ಅಷ್ಟು ದೊಡ್ಡಕ್ಕೆ ಉದ್ದಕ್ಕೆ ಚೈನ್ಗಳು ಹಾಕ್ತಾ ಹೋಗಿ. ನಾನಿಲ್ಲಿ 30 ಚೈನ್ ಹಾಕ್ಕೊಂಡಿದ್ದೀನಿ. ಅಂದರೆ 3M ಮಲ್ಟಿಪಲ್ ತಾನೆ 30, 3 10 30, ಅದರಿಂದ ಅಷ್ಟು 30 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಯಾಂಪಲ್ ಮಾಡೋದಾದ್ರಿಂದ 30 ಚೈನ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗಿಂದ 3 ಚೈನ್ಸ್ ಬಿಟ್ಟು, 1 2 3 ಬಿಟ್ಟು 4ನೇದರಲ್ಲಿ 4th ಚೈನಲ್ಲಿ ವಿ ಸ್ಟಿಚ್ ಮಾಡಬೇಕು. ವಿ ಸ್ಟಿಚ್ ಅಂದರೆ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಮತ್ತು ಅದೇ ಇದರಲ್ಲಿ ಮತ್ತೊಂದು ಡಬಲ್ ಕ್ರೋಶೆ ಅದೇ ಚೈನಲ್ಲಿ, ಅಂದರೆ ಬೇಸ್ ಚೈನ್ ಇದೆಯಲ್ವ ಅದೇ ಚೈನಲ್ಲಿ. ಫಸ್ಟ್ ನೀವು ಡಬಲ್ ಕ್ರೋಶೆ ಹಾಕಿದ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈಗ ಮತ್ತೆ 1 2 ಬಿಟ್ಟು 3ರಲ್ಲಿ 3rd ಚೈನಲ್ಲಿ ವಿ ಸ್ಟಿಚ್ಚು, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಮತ್ತು ಸೇಮ್ ಜಾಗದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಮತ್ತು 2 ಚೈನ್ ಬಿಡಿ. ಬೇಸ್ ಚೈನಲ್ಲಿ 2 ಚೈನ್ ಬಿಟ್ಟು 3ನೇದರಲ್ಲಿ ವಿ ಸ್ಟಿಚ್ಚು, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಇನ್ನೊಂದು ಡಬಲ್ ಕ್ರೋಶೆ. ಈ ಥರ ಮುಂದುವರ್ಸ್ಕೊಂಡು ಫುಲ್ಲು ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ. ಈ ಲೈನಿಗೆ ಈ ಥರ ವಿ ಸ್ಟಿಚ್ ಬರುತ್ತೆ ನೋಡಿ. 2 ಬಿಟ್ಟು 3ಕ್ಕೆ ನೋಡ್ಕೋಬೇಕು, ಕೌಂಟಿಂಗ್ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಡಿಸೈನ್ ಹಾಳಾಗತ್ತೆ. 2 ಬಿಡಬೇಕು, 3 ಬಿಡಬಾರ್ದು, ಅಥವಾ 1 ಬಿಡಬಾರ್ದು. ಅದು ಕರೆಕ್ಟಾಗಿಯೇ ಬರಬೇಕು. ಇದೇ ಥರ ಮಾಡಬೇಕು. 30 ಸ್ಟಿಚ್ ಅಂದರೆ 3M ಮಲ್ಟಿಪಲ್ಸೇ ಹಾಕ್ಕೋಬೇಕು. 30 ಆಗಬೇಕು ಅಂತಲ್ಲ, ನೀವು 60 ಆದರೂ ಹಾಕ್ಕೋಬೋದು, ಎಷ್ಟಾದರೂ ಹಾಕ್ಕೊಳ್ಳಿ. 3M ಮಲ್ಟಿಪಲ್ಸ್ ಆಗಿರಬೇಕು. 1 ಡಬಲ್ ಕ್ರೋಶೆ, 1 ಚೈನು, 1 ಡಬಲ್ ಕ್ರೋಶೆ ಮಾಡಬೇಕು. 2 ಚೈನ್ಗೆ ಒಂದ್ರಂಗೆ ಫಸ್ಟಿಗೆ ಮಾತ್ರ 3 ಚೈನ್ ಬಿಟ್ಟು 4th ಚೈನಲ್ಲಿ ಮಾಡಬೇಕು. ಮತ್ತು 2 ಚೈನ್ ಬಿಟ್ಟು 3ನೇ ಚೈನಲ್ಲಿ, 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಇದೇ ಥರ ಮಾಡ್ತಾ ಹೋಗ್ಬೇಕು. ನೀವು ಈ ಥರ ವಿ ಸ್ಟಿಚ್ ಎಂಡ್ವರೆಗೂ ಮಾಡ್ತಾ ಹೋಗಬೇಕು. ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ನೆಕ್ಸ್ಟು 2 ಚೈನ್ ಬಿಟ್ಟು 3ನೇದಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಅದರಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತು 2 ಚೈನ್ ಬಿಟ್ಟು 3ನೇದಲ್ಲಿ ಈ ಥರ ನೋಡಿ. ಈ ಥರ ವಿ ಸ್ಟಿಚ್ ಬರುತ್ತೆ. ಪೂರ್ತಿ ಎಂಡ್ವರೆಗೂ ಅದೇ ಥರ ಮಾಡ್ಕೊಂಡು ಹೋಗಿ. ಈಗ ಎಂಡಲ್ಲಿ 1 2 ಬಿಟ್ಟು, ಅಂದರೆ 3 ಇಲ್ಲಲ್ಲಿ 1 ಬಿಟ್ಟು 1 2 ಇರೋದು, ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾತ್ರ ಹಾಕ್ಕೋಬೇಕು ನೀವು. ಅಲ್ಲಿ ವಿ ಸ್ಟಿಚ್ ಬೇಡ. ಎಂಡಲ್ಲಿ ಒಂದು ಡಬಲ್ ಕ್ರೋಶೆ, 1 ಬಿಟ್ಟು 1ರಲ್ಲಿ ಉಳಿದಿರೋದಲ್ಲಿ ಎಂಡಿಂದಲ್ಲಿ. ಈಗ 1 ಚೈನು, 2 ಚೈನು, 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಅಂದರೆ ವರ್ಕನ್ನು ತಿರುಗಿಸ್ಬಿಟ್ಟು, ಈಗ ನೋಡಿ ಈ ವಿ ಸ್ಟಿಚ್ಗಳಿದೆಯಲ್ವ, ಆ ವಿ ಸ್ಟಿಚ್ಚಲ್ಲಿ ಫ್ರಂಟ್ ಪೋಸ್ಟ್ ಸ್ಟಿಚ್ ಹಾಕ್ಕೋಬೇಕು. ನಾನು ಫ್ರಂಟ್ ಪೋಸ್ಟ್ ತೋರಿಸಿದ್ದೀನಿ ಇದರಿಂದ ಮೊದಲೇ. ಫ್ರಂಟ್ ಪೋಸ್ಟ್ ಅಂತಲೇ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಈಗ ತೋರಿಸ್ತೀನಿ. ಈ ಥರ ದಾರ ತಗೊಂಡು, ಇದು ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟು. ವಿ ಸ್ಟಿಚ್ನ ಡಬಲ್ ಕ್ರೋಶೆ ಇದೆಯಲ್ವ, ಅದನ್ನು ಫ್ರಂಟ್ ಬರೋ ಥರ ಅದರ ಹಿಂದಿಂದ ಕ್ರೋಶೆ ಹುಕ್ ಹಾಕ್ಕೋಬೇಕು. ಆ ಡಬಲ್ ಕ್ರೋಶೆ ಹಿಂದಿಂದ ಕ್ರೋಶೆ ಹುಕ್ ಹಾಕ್ಕೊಂಡು ದಾರ ತಂದರೆ ಈಗ 3 ಲೂಪ್ ಆಯಿತು. ಕ್ರೋಶೆ ಹುಕ್ಕಲ್ಲಿ ಎರಡೊಂದು ಮಾಡಿ ಡಬಲ್ ಕ್ರೋಶೆ, ಮತ್ತೊಂದು ಚೈನ್ ಹಾಕ್ಕೊಳ್ಳಿ.
ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ವಾ ವಿ ಸ್ಟಿಚ್ಚಿನ ಅಲ್ಲಿನೂ ಅದನ್ನು ಫ್ರಂಟಿಗೆ ಬರೋ ಥರ ಡಬಲ್ ಕ್ರೋಶೆ ಹಿಂದಿಂದ ಕ್ರೋಶೆ ಹುಕ್ ಹಾಕ್ಕೊಂಡು ದಾರ ತರಬೇಕು. ಅದು ಫ್ರಂಟ್ ಪೋಸ್ಟ್ ಸ್ಟಿಚ್ ಅಂತ ಹೇಳ್ತಾರೆ, ಡಬಲ್ ಕ್ರೋಶೆ. ಈಗ ನೆಕ್ಸ್ಟು ಇಲ್ಲಿ ಚೈನ್ ಬೇಡ, ನೆಕ್ಸ್ಟ್ ಡೈರೆಕ್ಟಾಗಿ ಈ ಡಬಲ್ ಕ್ರೋಶೆನ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡೊಂದು ಡಬಲ್ ಕ್ರೋಶೆ. ಇಲ್ಲೊಂದು ಚೈನು, ವಿ ಸ್ಟಿಚ್ಚಿನ ಚೈನಿನ ಮೇಲೆ ಚೈನು, ವಿ ಸ್ಟಿಚ್ಚಿನ ಡಬಲ್ ಕ್ರೋಶೆಯಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈ ಥರ ಮಾಡ್ತಾ ಹೋಗಬೇಕು ನೋಡಿ. ಇದರ ಹಿಂದಿಂದ ಕ್ರೋಶೆ ಹುಕ್ಕಾಕಿ ದಾರ ತಗೊಂಬರೋದು, ಡಬಲ್ ಕ್ರೋಶೆ ಹಿಂದಿಂದ ಕ್ರೋಶೆ ಹುಕ್ಕಾಕಿ ದಾರ ತಗೊಂಬರಬೇಕು ನೋಡಿ. ಈ ಥರ ಇದು ಫ್ರಂಟ್ ಪೋಸ್ಟ್ ಸ್ಟಿಚ್ ಅಂತ ಹೇಳ್ತಾರೆ ನೋಡಿ. ಈ ಥರ ಬರುತ್ತೆ ಅವಾಗ ಆ ಕಡೆ ಸೈಡಲ್ಲಿ. ಇದು ನೀವು ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀರಿ ನೋಡಿ, ವರ್ಕ್ ಟರ್ನ್ ಮಾಡಿದ್ದೀರಲ್ವ, ಈ ಥರ ಎಂಡ್ವರೆಗೂ ಮಾಡ್ತಾ ಹೋಗ್ಬೇಕು ನೀವು ನೋಡಿ. ನೆಕ್ಸ್ಟು ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ, ಒಂದು ಚೈನು ಮತ್ತು ವಿ ಸ್ಟಿಚ್ನ ಇನ್ನೊಂದು ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟ್ ವಿ ಸ್ಟಿಚ್ನ ಡಬಲ್ ಕ್ರೋಶೆಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನು ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಎಂಡ್ವರೆಗೂ. ನಾನು ಫ್ರಂಟ್ ಪೋಸ್ಟ್ ಸ್ಟಿಚ್ ಅಂತಲೇ ಒಂದು ಮಾಡಿದ್ದೀನಿ, ಸ್ಟಿಚ್ಚನ್ನು ತೋರಿಸಿದ್ದೀನಿ ನಾನು ನಿಮಗೆ, ಡಬಲ್ ಕ್ರೋಶೆಲಿ ಫ್ರಂಟ್ ಪೋಸ್ಟ್ ಮಾಡಿ ನನ್ನ ಚಾನಲಲ್ಲಿ ಇದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ತಾನೇ ಅದೆಲ್ಲ ಸಜೆಸ್ಟ್ ಆಗುತ್ತೆ, ನೋಡ್ಬೋದು. ಇಲ್ಲಾಂದರೆ ನಿಮ್ಗೆ ಹುಡುಕಿದ್ರೂ ಸಿಗುತ್ತೆ, ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ ನಾನು ಐ ಬಟನಲ್ಲಿ, ನೋಡ್ಕೊಳ್ಳಿ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನು, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈ ಥರ ಎಂಡ್ವರೆಗೂ ಬಂತು. ಎಂಡ್ ವಿ ಸ್ಟಿಚ್ಚಲ್ಲಿನೂ ಅದೇ ಥರ ಮಾಡ್ಕೊಳ್ಳಿ, ಕೊನೆಯ ವಿ ಸ್ಟಿಚ್ಚಲ್ಲೂ ಅದೇ ಥರ ಆಗುತ್ತೆ. ಈಗ ಕೊನೆಯಲ್ಲಿ ಆ ಎರಡು ಚೈನ್ ಇದೆ ನೋಡಿ, ಒಂದು ಡಬಲ್ ಕ್ರೋಶೆ ಥರ ನೋಡಿ, ಈ ಥರ ಬರುತ್ತೆ. ಫ್ರಂಟ್ ಸೈಡು ಈ ಥರ ಲೈನ್ ಥರ ಬರುತ್ತೆ, ಮುಂದೆ ಹೋದಂಗೆ ಗೊತ್ತಾಗುತ್ತೆ ನಿಮಗೆ ನೋಡಿ. ಎಂಡಲ್ಲಿ ಆ ಟರ್ನಿಂಗ್ ಚೈನ್ ಇದೆಯಲ್ವ, ಅಲ್ಲಿ ಎರಡನೇ ಚೈನ್ನ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು ಪ್ಲೈನಾಗಿ ನೋಡಿ. ವಿ ಸ್ಟಿಚ್ಚಿನ ಲಾಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಫ್ರಂಟ್ ಪೋಸ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ. ನೆಕ್ಸ್ಟ್ ಅಲ್ಲಿ ಆ ಎರಡು ಚೈನಲ್ಲಿ ಎರಡನೇ ಚೈನಲ್ಲಿ ಡಬಲ್ ಕ್ರೋಶೆ ಈ ಥರ. ಈಗ ಮತ್ತೆ ಎರಡು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಮತ್ತೆ ಮಿಡ್ಲಲ್ಲಿ ಚೈನುಗಳಿದೆಯಲ್ವ ನೋಡಿ, ಇದು ಚೈನುಗಳು ನೋಡಿ, ಈ ಮಿಡ್ಲ್ ಒಂದೊಂದು ಚೈನ್ ಹಾಕಿದ್ದೀರಲ್ವ ನೀವು ಆಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಚೈನ್ ಹಾಕಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮಾಡಿರೋದು. ಆ ಚೈನ್ಗಳ ಗ್ಯಾಪಲ್ಲಿ ವಿ ಸ್ಟಿಚ್ ಮಾಡ್ಕೋಬೇಕು, ನಿಮ್ಗೆ ಗೊತ್ತಾಗತ್ತೆ ನೋಡೋವಾಗ ನೋಡಿ. ಇಲ್ಲೇ ಇದೆ ಚೈನ್, ಇಲ್ಲಿಲ್ಲ, ಇಲ್ಲಿದೆ ಸ್ಟಾರ್ಟಿಂಗಲ್ಲೆಲ್ಲ. ಆ ಎರಡು ಬಿಟ್ಟು ಅಂದರೆ ಎರಡೆರಡು ಡಬಲ್ ಕ್ರೋಶೆಗೆ ಒಂದರಂಗೆ ಚೈನ್ ಬರುತ್ತೆ, ಅಲ್ಲಿ ವಿ ಸ್ಟಿಚ್, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟು ಚೈನಲ್ಲಿ ನೋಡಿ, ಅಲ್ಲಿ ಇಲ್ಲ, ಅದ್ರ ನೆಕ್ಸ್ಟು ಅಲ್ಲಿದೆ. ಎಲ್ಲಿ ಚೈನ್ ಇದೆಯೋ ಅಲ್ಲೆಲ್ಲ ವಿ ಸ್ಟಿಚ್ಚು, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಆ ಸಿಂಗಲ್ ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ನೋಡಿ, ಎರಡು ಡಬಲ್ ಕ್ರೋಶೆ ನಂತರ ಒಂದು ಚೈನ್ ಇದೆ ಅಲ್ಲಿ. ಈ ಥರ ಮಾಡ್ತಾ ಹೋಗಬೇಕು ಫುಲ್ಲು ಲೈನು. ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಇದೇ ಥರ ಮುಂದುವರಿಸ್ತಾ ಹೋಗ್ಬೇಕು ನೀವು ಪೂರ್ತಿ ಲೈನ್. ಈ ಥರ ಬೇರೆ ಬೇರೆ ಶಾಲ್ ಡಿಸೈನ್ಗಳು, ಬೇರೆ ಬೇರೆ ಸ್ಟಿಚ್ಚು, ಕ್ರೋಶೆ ಸ್ಟಿಚ್ಗಳು ನನ್ನ ಚಾನಲಲ್ಲಿ ಇವೆ ಸ್ನೇಹಿತರೆ. ನಿಮಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಳಿ. ಸಾರಿ ಕುಚ್ಚಿನ ಜೊತೆ ಇದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಚೆನ್ನಾಗಿ ಕಾಣಿಸುತ್ತೆ, ನೀವು ಮಾಡ್ಬೋದು ಮನೇಲಿ. ಬೇಬಿ ಬ್ಲ್ಯಾಂಕೆಟ್ಗಳೆಲ್ಲ ಮಾಡ್ಕೋಬೋದು. ತುಂಬ ಡಿಸೈನ್ಗಳಿದೆ ನನ್ನ ಚಾನಲಲ್ಲಿ. ಇನ್ನು ಮುಂದೆನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕ್ರೋಶೆ ಡಿಸೈನ್ಸು. ಈ ಸ್ಟಿಚ್ಚು ತುಂಬ ಚೆನ್ನಾಗಿದೆ. ಈ ಥರ ವಿ ಸ್ಟಿಚ್ಗಳು ಮಾಡ್ತಾ ಹೋಗಿ ಚೈನಲ್ಲಿ ಎಂಡ್ವರೆಗೂ. ಈ ಥರ ಒಂದು ಚೈನು, ಇನ್ನೊಂದು ಡಬಲ್ ಕ್ರೋಶೆ.
ವಿ ಸ್ಟಿಚ್ ನೋಡಿ ಎಂಡ್ವರೆಗೂ ಆಯಿತು. ಈ ಥರ ಕಾಣುತ್ತೆ. ಈಗ ಎಂಡಲ್ಲಿ ಆ ಟರ್ನಿಂಗ್ ಚೈನ್ ಇದೆಯಲ್ವ ಅದರಲ್ಲಿ 2ನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಈ ಥರ. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಫ್ರಂಟ್ ಪೋಸ್ಟ್ ಮಾಡ್ಕೊಳ್ಳಿ. ಒಂದು ಸಾರಿ ವಿ ಸ್ಟಿಚ್ಚು, ಒಂದು ಸಾರಿ ಫ್ರಂಟ್ ಪೋಸ್ಟ್, 2 ರೋ ರಿಪೀಟ್ ಇದು. ಈಗ ಈ ಕಡೆಯಿಂದ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಪೋಸ್ಟ್ ಮಾಡ್ತಾ ಹೋಗಿ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನು, ನೆಕ್ಸ್ಟ್ ಡಬಲ್ ಕ್ರೋಶೆಲಿ ಫ್ರಂಟ್ ಪೋಸ್ಟ್ ನೋಡಿ ಈ ಥರ. ನೆಕ್ಸ್ಟ್ ರೌಂಡಲ್ಲಿ ಆ ಕಡೆ ತಿರುಗಿಸಿದ ಮೇಲೆ ಈ ಚೈನ್ ಮಾಡ್ತೀರಲ್ವ, ಈ ಒಂದು ಚೈನು ಇನ್ನೊಂದು ಫ್ರಂಟ್ ಪೋಸ್ಟು, ಆ ಚೈನಲ್ಲಿ ಚೈನ್ ಗ್ಯಾಪಲ್ಲಿ ವಿ ಸ್ಟಿಚ್ ಮಾಡ್ಕೊಳ್ಳೋದು ನೀವು. ಈ ಥರ ಎಂಡ್ವರೆಗೂ ಮಾಡ್ತಾ ಹೋಗಿ. ನೋಡಿ ನೋಡಿ ನಾನು ಇಲ್ಲಿ ಮಾಡಿದ್ದೀನಿ ಸ್ಯಾಂಪಲ್ಗೆ ಒಂದು ಸ್ವಲ್ಪ. ನೋಡಿ ಈ ಥರ ಲೈನ್ ಬರುತ್ತೆ, ಜಡೆ ಥರ ಬರುತ್ತೆ ಫ್ರಂಟಲ್ಲಿ, ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಸುಲಭನೂ ಮಾಡೋದು, ಬಿಗಿನರ್ಸು ಮಾಡ್ಕೋಬೋದು. ಫ್ರಂಟ್ ಪೋಸ್ಟೂ ಸುಲಭನೇ ಇರುತ್ತೆ, ಕಷ್ಟ ಏನಿರಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರದ ಬೇರೆ ಸ್ಟಿಚ್ಗಳು, ಬೇರೆ ಡಿಸೈನ್ಗಳು ಬೇಕು ಅಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಕ್ರೋಶೆ ಕುಚ್ಚು, ಸಾರಿ ಕುಚ್ಚು ಕೂಡ ಮಾಡ್ತೀನಿ. ಅದನ್ನು ಕೂಡ ನೋಡೋದಕ್ಕೆ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಇಷ್ಟ ಆಗುತ್ತೆ, ನೀವು ಮಾಡಿ ನೋಡಿ. ಇದೇ ಥರ ಶಾಲ್ಗಳೆಲ್ಲ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.